ಬೇಗ ಬಾ. ಅಮ್ಮ ಹೋಗ್ಬಾ, ನಾನು ಬರಲ್ಲ. ಅನಿ, ಇವರು ಶುಭಾನಂದ ಗುರುಜಿ ಅಂತ ತುಂಬಾ ದೊಡ್ಡ ವ್ಯಕ್ತಿ ಕಣೋ. ಇವ್ರಿಗೆ ದಿವ್ಯ ಜ್ಞಾನ ಇದೆ ನೋಡು. ನೀನು ಅವ್ರನ್ನ ಮೀಟ್ ಮಾಡಲೇಬೇಕು. ನಿನಗೆ ಟೈಮ್ ಚೆನ್ನಾಗಿಲ್ಲ ಅನಿ. ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೆ ಇದೆ. ನಾವು ಎಲ್ಲ ಅವ್ರ ಹತ್ರ ಹೇಳೋಣ, ಅವರು ಪರಿಹಾರ ಕೊಡ್ತಾರೆ. ಅಮ್ಮ, ನನ್ನ ಪ್ರಾಬ್ಲಮ್ಸ್ ಏನು ಅಂತ ನನಗೆ ಗೊತ್ತು. ಇವ್ರು ಯಾರು ಗುರುತು ಪರಿಚಯ ಇಲ್ದಿರೋರು ನನಗೆ ಪರಿಹಾರ ಕೊಡ್ತಾರ? ಬೋಲ್ಶೆಟ್. ಹೋಗಮ್ಮ, ನಾನು ಇದನ್ನೆಲ್ಲ ನಂಬಲ್ಲ. ಅನಿ, ಹಾಗೆಲ್ಲ ಹೇಳ್ಬೇಡ ಕಣೋ. ನಾನು ಬಂದಿರೋದೇ ನಿನಗೋಸ್ಕರ. ನೋಡು, ನನ್ನ ಫ್ರೆಂಡ್ ಹತ್ರ ತುಂಬ ಕಷ್ಟಪಟ್ಟು ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಇವರು ಹೇಳೋದೆಲ್ಲ ನಿಜ ಆಗುತ್ತಂತೆ ಕಣೋ. ಬಾ ಹೋಗೋಣ. ಸರಿ ಅಮ್ಮ, ನೀನೊಂದು ಕೆಲಸ ಮಾಡು, ನನ್ನ ಪರವಾಗಿ ನೀನೇ ಹೋಗಿರ್ಬಾ. ಅನಿ, ಹಾಗೆಲ್ಲ ಮಾತಾಡಬೇಡ ಕಣೋ. ನೋಡು, ಈ ಗುರೂಜಿನ ಅಷ್ಟು ಈಸಿ ಅಂತ ತಿಳ್ಕೊಳ್ಬೇಡ. ಒಂದು ವೇಳೆ ನಿನಗೆ ಸರಿ ಹೋಗ್ತಿದ್ರೆ, ನಿಂಗೆ ಪರಿಹಾರ ಸಿಗದಿದ್ರೆ ಆಮೇಲೆ ನನ್ನನ್ನು ಕೇಳುವಂತೆ, ಸರಿನಾ? ಸರಿ ಆಯಿತು, ನಿನ್ನ ಬಲವಂತಕ್ಕೆ ಬರ್ತೀನಿ. ಅಲ್ಲಿ ಬಂದಮೇಲೆ ಅವರು ದಿವ್ಯಜ್ಞಾನಿ ಮಹಾನ್ ಶಕ್ತಿ ಇರೋರು ಅವ್ರ ಕಾಲಿಗೆ ಬೀಳೋ ಅಂತಂದ್ರೆ ನಾನು ಬೀಳಲ್ಲ. ನಮ್ಮ ಅಪ್ಪನ ಕಾಲಿಗೆ ಬೀಳಲ್ಲ, ನೀವು ಇದು ಅಂತ ಬೀಳಲಿ. ಅನಿ, ಹಾಗೆಲ್ಲ ಮಾತಾಡಬೇಡಪ್ಪ. ಅಟ್ಲೀಸ್ಟ್ ಅವರು ದೊಡ್ಡೋರು ಅಂತ ಅವ್ರಿಗೆ ನಮಸ್ಕಾರ ಮಾಡು. ಹಠ ಮಾಡಬೇಡ ಅನಿ. ನಿನಗೆ ಒಳ್ಳೇದಾಗ್ಲಿ ಅಂತಲೇ ನಾನು ಕರ್ಕೊಂಬಂದಿರೋದು. ಬಾಪ. ಸರಿ ಆಯಿತು, ನಿನಗೋಸ್ಕರ ಬರ್ತೀನಿ. ನಿಂದು ಒಳ್ಳೆ ಕತೆ ಆಯ್ತಲ್ಲಮ್ಮ, ನೋಡಿ. ನಮಸ್ಕಾರ. ನಮಸ್ಕಾರ. ನಾನು ಅಹಲ್ಯ ಅಂತ, ಮಹಿಳಾ ಸಂಘದ ಪ್ರೆಸಿಡೆಂಟು. ಹಾಂ, ಗೊತ್ತಾಯ್ತು, ಕೂತ್ಕೊಳ್ಳಿ. ಇನ್ನೇನು ಗುರೂಜಿ ಬಂದ್ಬಿಡ್ತಾರೆ. ಇದು ಎಷ್ಟು ಹೊತ್ತು ಅಂತ ನಾನು ಹೊರಗಿರ್ತೀನಿ. ಅನಿ, ಸುಮ್ಮನೆ ಕೂತ್ಕೊಳ್ಳಿ. ಗುರೂಜಿ ಯಾವಾಗ ಬೇಕಾದ್ರೂ ನಮ್ಮನ್ನ ಕರಿಬೋದು. ಇದು ಒಳ್ಳೆ ಕಥೆ ಆಯ್ತಲ್ಲ. ಬೇಡಪ್ಪ, ಕೂತ್ಕೋ. ಎದ್ರೆ ಸೊಂಟ ನೋವು ಬರ್ತದೆ, ತುಂಬ ವಯಸ್ಸಾಗೋಗ್ಬಿಟ್ಟೈತೆ. ಏನು ಸದಾಶಿವ ಹೊಸಮನಿ ಅವರು ಎಷ್ಟೂರ ಬಂದಿದ್ದು? ಗೊತ್ತೇ ಇದೆಯಲ್ಲ ಗುರುಗಳೇ, ರಾಜಕಾರಣಿಗಳು ತಮ್ಮ ಹತ್ರ ಏನಕ್ಕೆ ಬರ್ತಾರೆ ಅಂತ. ಹೇಳಿ. ಏನಿಲ್ಲ ಗುರುಗಳೇ, ಮುಂದಿನ ವಾರ ಕೇಂದ್ರ ಸಚಿವ ಸ್ಥಾನದಲ್ಲಿ ಕೆಲವು ಸಚಿವರುಗಳನ್ನ ಬದಲಾವಣೆ ಮಾಡ್ತಿದ್ದಾರೆ. ಅದರಲ್ಲಿ ನನ್ನ ಸಚಿವ ಸ್ಥಾನ ಹಾಗೆ ಉಳ್ಕೋಬೇಕು ಅಂತ ನನ್ನ ಆಸೆ. ಅದು ಹೇಗಾಗುತ್ತೆ ಅಂತ ಕೇಳೋಣ, ಹಾಗೆ ತಮ್ಮ ಅನುಗ್ರಹ ನನ್ನ ಮೇಲಿರಲಿ ಅಂತ ಗುರುಗಳೇ. ಗೊತ್ತಾಯ್ತು ಬಿಡಿ. ಅಂದರೆ 5 ವರ್ಷಗಳ ಪೂರ ನಿಮ್ಮ ಖಾತೆನಲ್ಲಿ ನೀವೇ ಉಳಿಬೇಕು ಅನ್ನೋ ಅಪೇಕ್ಷೆ ನಿಮ್ಮದು. ಹೌದು ಗುರುಗಳೇ. ಅಂದರೆ ಮುಂದೆ ಬರೋ ಶುಕ್ರವಾರ ಒಂದು ಹೋಮ ಮಾಡಬೇಕಾಗುತ್ತೆ ನಿಮ್ಮ ಹೆಸರಿನಲ್ಲಿ. ಸರಿ ಗುರುಗಳೇ, ಆ ಕಾರ್ಯಕ್ರಮಕ್ಕೆ ತಾವೇ ಬಂದು ಅದನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾಡಿಕೊಳ್ಳೋಣ.
ಸರಿ ಗುರುಗಳೇ, ನಾನಿನ್ನು ಬರ್ತೀನಿ. ಗುರುಗಳೇ, ಈ ಬಡವನ ಕಾಣಿಕೆನ ಒಪ್ಪಿಸ್ಕೋಬೇಕು. ಸರಿ ಗುರುಗಳೇ, ನಾನಿನ್ನು ಬರ್ತೀನಿ. ನಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಗುರುಗಳೇ. ಖಂಡಿತ ಇರ್ತದೆ. ಸರಿ ಗುರುಗಳೇ. ಅಮ್ಮ ಅಶ್ವಿನಿ, ಗುರುಜಿ ಅಮ್ಮ ಯಾರಿದ್ದಾರೆ ನೋಡಮ್ಮ. ಅನಿಲ್, ಇವ್ರು ಯಾರು ಗೊತ್ತಾ? ಸೆಂಟ್ರಲ್ ಮಿನಿಸ್ಟ್ರು ಕಣೋ, ಸದಾಶಿವ ಹೊಸ್ಮನಿಯವರು. ನೋಡು, ಅಂಥ ದೊಡ್ಡವರೆಲ್ಲ ಗುರುಜಿ ನೋಡಕ್ಕೆ ಬರ್ತಾರೆ. ಅಮ್ಮ ಅವ್ರಿಗೂ ಏನೂ ಕೆಲಸ ಇರಲ್ಲ, ಬಂದಿರ್ತಾರೆ. ನೀನು ಒಳ್ಳೆ ನಿನಗೆ ಹೇಳ್ತೀನಲ್ಲ ನಾನು. ಮೇಡಮ್, ನೀವಾಗ ಒಳಗೆ ಹೋಗ್ಬೋದು. ಬರೋದಕ್ಕೆ ನಿಮ್ಗೆ ಇಷ್ಟ ಇರಲಿಲ್ಲ. ಇವನ ಕಾಲಿಗೆ ಏನು ಬೀಳೋದು ಅನ್ನೋ ಧೋರಣೆ ಅಲ್ವಾ? ಇಲ್ಲ, ಹಾಗೇನಿಲ್ಲ. ನಿಮ್ಮ ಅಮ್ಮನ ಬಲವಂತಕ್ಕೆ ಬಂದಿದ್ದೀಯಾ, ನಿಜ ತಾನೇ? ಇಲ್ಲ, ಹಾಗೇನಿಲ್ಲ. ಸುಳ್ಳು ಹೇಳಬೇಡ. ನಿನ್ನ ಕಣ್ಣು ನೋಡೋರು ಗೊತ್ತಾಗ್ತಾ ಇದೆ ನೀನಂತ ಲಫಂಗ ಅಂದ್ಬಿಟ್ಟು. ಹೇಗೆ ಬಿತ್ತು ಏಟುಗಳು? ಕೈ ಕಾಲು ಮೂತಿ ಮುಖ ಎಲ್ಲ ಪೊಲೀಸ್ನವ್ರು ಚೆನ್ನಾಗಿ ಹೊಡೆದ್ರ? ನಿನಗಂತೂ ಬುದ್ಧಿ ಬರೋದಿಲ್ಲ. ಪೊಲೀಸು ಕೇಸು ರಿಪೇರಿ ಅನ್ನೋದು ಇನ್ನೂ ಇದ್ದೇ ಇದೆ, ಇಲ್ಲಿಗೆ ಮುಗಿದಿಲ್ಲ. ನಿನ್ನ ಹೆಂಡತಿಯಲ್ಲಿ ಅದು ಮನೇಲಿದ್ದಾಳೆ. ತಿರ್ಗಾ ಸುಳ್ಳು ಹೇಳ್ತೀಯ? ಇಲ್ಲಿ ಕಾಣ್ತಾ ಇದೆ, ಶಾಸ್ತ್ರ ಹೇಳ್ತಾ ಇದೆ ನಿನ್ನ ಹೆಂಡತಿ ಜೊತೆಲಿಲ್ಲ ಅಂತ. ಏನಮ್ಮ ನೀನಾದ್ರೂ ಹೇಳಮ್ಮ, ನಿನ್ನ ಹೆಂಡತಿ ಜೊತೆಲಿದ್ದಾಳಮ್ಮ? ಇಲ್ಲ, ಬೇರೆ ಕಡೆ ಇದ್ದಾಳೆ. ಹೌದಮ್ಮ, ತಿಳಿಯುತ್ತೆ. ಜಗಳ ಗಂಟ ಇವನು ಮುಖ ನೋಡಿದ್ರೆ ಜಾತಕ ಹೇಳ್ಬಿಡ್ಬೋದು. ಆ ಹುಡುಗಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ. ಸಂತಾನಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದಾ? ಹೌದು ಗುರುಜಿ, ಗರ್ಭಕೋಶಕ್ಕೆ ಏಟು ಬಿದ್ದು ಅದು ತೆಗೆದಿದ್ದಾರೆ. ಹೌದಮ್ಮ, ತುಂಬ ಒಳ್ಳೆ ಮಗು ಅದು. ನಿಮ್ಮ ಮಗಂದೇ ರಾಕ್ಷಸ ಗಣ, ಅವಳದು ದೇವಗಣ. ಹಾಗಾಗಿ ಬಚಾವಾಗೋಯ್ತು, ಇಲ್ಲಾಂದ್ರೆ ದೊಡ್ಡ ವಿನಾಶ ಆಗ್ಬಿಟ್ಟಿರೋದು. ಎಲ್ಲಿ ತಲೆ ಬಗ್ಸು. ಚಂಚಲ ಬುದ್ಧಿ, ಅಪಾಪೋಲಿ. ನಿಜನಮ್ಮ? ಎರಡು ಮದುವೆ ಕಾಣ್ತಾ ಇದೆ, ಇನ್ನೊಬ್ಳು ಇರ್ಬೇಕಲ್ಲ? ಕದ್ದು ಮದುವೆ ಆಗಿರ್ಲಿಲ್ವಾ?
ಕದ್ದು ಮದುವೆ ಆಗಿರೋದೆಲ್ಲ ಕಾಣ್ತಾ ಇದೆ. ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೆಯಾ, ನಿಜನಾ? ಏನು ಆ ಹುಡುಗಿ ಹೆಸರು? ಸಾಕ್ಷಿ. ಮಕ್ಕಳಿರ್ಬೇಕಲ್ಲ? ಇಲ್ಲ. ತಿರ್ಗಾ ಸುಳ್ಳು ಹೇಳ್ತಾ ಇದೀಯಾ? ಕಾಣ್ತಾ ಇದೆ ಇಲ್ಲಿ ಅಪ್ಪ ಆಗ್ತಾ ಇದೀಯಾ ನೀನು? ನೀನು ಎಷ್ಟೇ ನೀಚ ಆದ್ರೂ ಅದೃಷ್ಟವಂತ. ನಿಮ್ಮ ಅಪ್ಪ ಮಾಡಿರೋ ಪುಣ್ಯ, ನಿನ್ನ ದೊಡ್ಡ ಹೆಂಡತಿ ಕಾಲ್ಗುಣ. ನಿನ್ನ ದೊಡ್ಡ ಹೆಂಡತಿಗೆ ಮಕ್ಕಳಿಲ್ಲ, ಇನ್ನೊಬ್ಳ ಹತ್ರ ನಿನ್ನ ಸಂತಾನ ಬೆಳೀತಾ ಇದೆ, ನಿಜಾನಾ? ನಿಜ. ಆ ಹುಡುಗಿಗೆ ಮೋಸ ಯಾಕೆ ಮಾಡಿದೆ? ಅವಳ ನೋವು ನಿಟ್ಟುಸ್ರೇನೆ ನಿನ್ನ ದೊಡ್ಡ ಹೆಂಡತಿ ಸಂತಾನ ಕಿತ್ಕೊಂಡಿರೋದು. ಅವಳು ದೇವರ ಎದುರಲ್ಲಿ ಕಣ್ಣೀರು ಹಾಕ್ಕೊಂಡು ಬೇಡ್ಕೊಂಡಿದ್ದಾಳೆ. ಅವಳಿಗೆ ಸಮಾಜನ ಎದುರ್ಸೋಕ್ಕಾಗಲಿಲ್ಲ. ಆದರೆ ನಿನ್ನ ವಂಶದ ಕುಡಿ ಅವಳೇ ಚಿಗುರಿಸ್ತಿದ್ದಾಳೆ. ಅವಳು ತುಂಬ ಒಳ್ಳೆಯ ಹುಡುಗಿ, ಕೆಟ್ಟವನು ನೀನು. ನೀನು ಮಾಡಿದ ಪಾಪಗಳು ನಿನಗೆ ಸುತ್ತಕೊಂಡು ತುಂಬ ಸತಾಯಿಸ್ತಾ ಇದೆ. ಇನ್ನೂ ನೀನು ಅನುಭವಿಸೋದು ತುಂಬ ಇದೆ. ಹೆಣ್ಮಕ್ಕಳು ಶಾಪ ಸುಮ್ಮನೆ ಬಿಡೋದಿಲ್ಲ. ಇನ್ನು ಘೋರವಾಗಿ ನಿನ್ನ ಕಾಡ್ತದೆ. ಅಲ್ಲ ಗುರುಜಿ. ಗುರುಜಿ, ನೀವೇ ಕಾಪಾಡಬೇಕು. ಹೇಳಿದ ಮಾತು ಕೇಳೋದಿಲ್ಲ. ನಮ್ಮ ಕಣ್ಣೆದುರುಗಡೆನೆ ಹಾಳಾಗ್ತಿದ್ದಾನಲ್ಲ ಅನ್ನೋ ವ್ಯಥೆ ನನಗೆ. ಹೌದು ತಾಯಿ, ನಿಮಗೂ ನೆಮ್ಮದಿ ಇಲ್ಲ. ಇಬ್ಬರು ಸೊಸೆಯರಿದ್ರು ಜೊತೆ ನಿಲ್ಲಿಲ್ಲ. ಆ ಇಬ್ಬರದ್ದು ನಿಟ್ಟುಸಿರು ನಿಮಗೆ ತಾಕಿ ಈ ರೀತಿ ಎಲ್ಲ ಆಗ್ತಾ ಇದೆ. ಅಲ್ಲ, ಹೆತ್ತವ್ರಿಗೆ ಹೆಗಣನೂ ಮುದ್ದು, ಆದರೆ ಅದಕ್ಕೂ ಒಂದು ಮಿತಿ ಇತಿ ಬೇಡವೇನಮ್ಮ? ಈಗ ಆಗಿರೋ ತಪ್ಪನ್ನು ಸರಿ ಮಾಡ್ಕೋಬೇಕು. ಪೂರ್ತಿ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸರಿ ಮಾಡಿಕೊಡ್ತೇನೆ. ನೀಚ ಆದ್ರೂ ಅದೃಷ್ಟವಂತನಮ್ಮ. ಇವನು ದೊಡ್ಡ ಹೆಂಡ್ತಿನೇ ಇವನು ಯಶಸ್ಸಿಗೆ ಶ್ರೇಯಸ್ಸಿಗೆ ಎಲ್ಲ ಕಾರಣ. ಅವಳು ನಿಮ್ಮ ಮನೆಗೆ ಬಂದು ಹೊರತು ಇವನಂತೂ ಉದ್ಧಾರ ಆಗೋನಲ್ಲ. ಹಾಗಾಗಿ ಏನಾದ್ರು ಮಾಡಿ ಅವಳು ಕಾಲು ಹಿಡ್ಕೊಂಡಾದ್ರೂ ಸರಿ ಕರ್ಕೊಂಬಂದು ಮನೇಲಿ ತಿಳ್ಕೊಳ್ಳಿ. ಸರಿಮ್ಮ. ಹಾಗೇ ಇವನು ಶತ್ರುಕಾಟ ತಪ್ಪಬೇಕು, ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಚಿಕ್ಕ ಹೆಂಡತಿ ಹೊಟ್ಟೆಯೊಳಗಿರೋ ಮಗು ನಿಮ್ಮದಾಗಬೇಕು. ಹೇಗಾದರೂ ಮಾಡಿ ಆ ಮಗುನ ನಿಮ್ಮ ಮನೆ ತುಂಬಿಸ್ಕೊಳ್ಳಿ. ಆ ಮಗು ಮನೆಗೆ ಬಂದಮೇಲೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಅದು ಎಲ್ಲ ನಿಮ್ಮ ದಿಕ್ಕು ದೆಸೆ ಎಲ್ಲ ಬದಲಾವಣೆ ಆಗ್ತದೆ.
ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಇಷ್ಟಕ್ಕೂ ಮೀರಿ ಇವನು ತನ್ನ ಬುದ್ಧಿನ ನೆಟ್ಗಿಟ್ಕೋಬೇಕು. ಸರಿ ಗುರುಜಿ, ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ನಮ್ಮ ತಪ್ಪನ್ನು ನಾವು ಸರಿಪಡಿಸ್ಕೋತೀವಿ. ನಮ್ಮಿಂದನೂ ಕೆಲವು ತಪ್ಪುಗಳಾಗಿದೆ. ಇನ್ಮೇಲೆ ಹುಷಾರಾಗಿರ್ತೀವಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದಕ್ಕೆ ನಾನು ಯಾರಮ್ಮ? ದೇವ್ರು ಕ್ಷಮಿಸ್ಬೇಕು. ಇನ್ಮೇಲೆ ಆದ್ರೂ ನೆಟ್ಟಗೆ ಬದುಕೋದು ಕಲಿ. ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದೇ ಆಗೋದು, ಒಳ್ಳೇದಾಗೋದಿಲ್ಲ. ಮುಂದಕ್ಕಾದ್ರೂ ಚೆನ್ನಾಗಿ ಬದುಕು. ಕಣ್ಣು ನೋಡೋದು ಗೊತ್ತಾಗ್ತಾ ಇದೆ ನೀನಂತ ಲಫಂಗ ಅಂದ್ಬಿಟ್ಟು. 2 ಮದುವೆ ಕಾಣ್ತಾ ಇದೆ, ಇನ್ನೊಬ್ಳು ಇರ್ಬೇಕಲ್ಲ. ಇನ್ನೂ ನೀನು ಅನುಭವಿಸೋದು ತುಂಬ ಇದೆ. ಹೆಣ್ಮಕ್ಳು ಶಾಪ ಸುಮ್ಮನೆ ಬಿಡೋದಿಲ್ಲ. ಇವನು ದೊಡ್ಡ ಹೆಂಡ್ತಿನೇ ಇವನು ಯಶಸ್ಸಿಗೆ ಶ್ರೇಯಸ್ಸಿಗೆ ಎಲ್ಲ ಕಾರಣ. ಅವಳು ನಿಮ್ಮ ಮನೆಗೆ ಬಂದು ಹೊತ್ತು ಇವನಂತೂ ಉದ್ಧಾರ ಆಗೋದಲ್ಲ. ಇವನು ಶತ್ರುಕಾಟ ತಪ್ಪಬೇಕು, ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಚಿಕ್ಕ ಹೆಂಡತಿ ಹೊಟ್ಟೆಯೊಳಗಿರೋ ಮಗು ನಿಮ್ಮದಾಗಬೇಕು.